ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಅಧ್ಯಾಯ 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೇದು, ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಿಸುತ್ತೇವೆ. ಎರಡನೇದು, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1973. ಮೂರನೇದು, ಕರ್ನಾಟಕದ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ್ ರಾಜ್ಯವಿದೆ. ನಾಲ್ಕನೇದು, ಕರ್ನಾಟಕದ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. 5, ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಮೆಲ್ಪೆ ಸಮೀಪದಲ್ಲಿ ಸೇಂಟ್ ಮೇರೀಸ್ ದ್ವೀಪವಿದೆ. 7, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಸಹ್ಯಾದ್ರಿ ಅಥವಾ ಮಲೆನಾಡು ಬೆಟ್ಟಗಳೆಂದು ಕರೆಯುತ್ತಾರೆ. 8, ಆಗುಂಬೆ ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿ ಸ್ಥಳಗಳನ್ನು ಸಂಪರ್ಕಿಸುತ್ತವೆ. ಕರ್ನಾಟಕದ ಕಾಶ್ಮೀರ್, ಕೊಡಗು ಎಂದು ಜಿಲ್ಲೆಯನ್ನು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 10ನೇದು, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಉತ್ತರ: ಕರ್ನಾಟಕವು 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 41 ನಿಮಿಷ ಉತ್ತರ ಅಕ್ಷಾಂಶಗಳು ಹಾಗೂ 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಪ್ರಶ್ನೆ ಸಂಖ್ಯೆ 11, ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಿರಿ. ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಪ್ರಶ್ನೆ ಸಂಖ್ಯೆ 12, ಕರ್ನಾಟಕದ 4 ಆಡಳಿತ ವಿಭಾಗಗಳಾವುವು? ಉತ್ತರ: ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ಪ್ರಶ್ನೆ ಸಂಖ್ಯೆ 13, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಉತ್ತರ: ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದ್ದು ಉಳಿದ ಕಡೆಗಳೆಲ್ಲ ವಿವಿಧ ರಾಜ್ಯಗಳು ಗಡಿಗಳನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 14, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಉತ್ತರ: ಕರಾವಳಿ ಮೈದಾನ, ಮಲೆನಾಡು, ಬಯಲು ಸೀಮೆ, ಅದರಲ್ಲಿ ಉತ್ತರ ಬಯಲು ಸೀಮೆ ಮತ್ತು ದಕ್ಷಿಣ ಬಯಲು ಸೀಮೆ. ಪ್ರಶ್ನೆ ಸಂಖ್ಯೆ 15, ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಉತ್ತರ: ಪಶ್ಚಿಮ ಘಟ್ಟಗಳ ಪ್ರದೇಶವಾಗಿದೆ ಮಲೆನಾಡು ಪ್ರದೇಶ. ವಾರ್ಷಿಕ 2100 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತದೆ. ದಟ್ಟ ನಿತ್ಯ ಹರಿದ್ವನ ಅರಣ್ಯಗಳಿವೆ. ಅನೇಕ ನದಿಗಳ ಉಗಮ ಸ್ಥಾನವಾಗಿದೆ. ಕಾಫಿ, ಚಹಾ, ರಬ್ಬರ್ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಬೆಳೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 16, ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ. ಅರಬ್ಬಿ ಸಮುದ್ರ ಮತ್ತು ಮಲೆನಾಡಿನ ನಡುವೆ ಇದೆ. ಮಂಗಳೂರಿನಿಂದ ಕಾರವಾರದವರೆಗೆ ಸುಮಾರು 320 ಕಿಲೋಮೀಟರ್ ಉದ್ದವಿದೆ. ನವಮಂಗಳೂರು ಪ್ರಮುಖ ಬಂದರು. ಮೀನುಗಾರಿಕೆ ಮತ್ತು ಕೃಷಿ ಪ್ರಮುಖ ವೃತ್ತಿಗಳು. ತೆಂಗು, ಅಡಿಕೆ, ಗೋಡಂಬಿ ಹಾಗೂ ಭತ್ತ ಮುಖ್ಯ ಬೆಳೆಗಳು. ಪ್ರಶ್ನೆ ಸಂಖ್ಯೆ 17, ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ. ಉತ್ತರ: ನಂದಿಗಿರಿಧಾಮ, ಮಧುಗಿರಿ, ಸಾವನದುರ್ಗ, ಶಿವಗಂಗೆ, ಆದಿಚುಂಚನಗಿರಿ, ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ, ಹಿಮವದ ಗೋಪಾಲಸ್ವಾಮಿ ಬೆಟ್ಟ. ಪ್ರಶ್ನೆ ಸಂಖ್ಯೆ 18, ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾವವು? ಉತ್ತರ: ಚಾರ್ಮುಡಿ ಘಾಟಿ, ಶಿರ್ಡಿ ಘಾಟಿ, ಆಗುಂಬೆ ಘಾಟಿ, ಹುಲಿಕಲ್ ಘಾಟಿ. ಪ್ರಶ್ನೆ ಸಂಖ್ಯೆ 3, ಹೊಂದಿಸಿ ಬರೆಯಿರಿ.
ಅ ಅಂಕನಕ್ಕೆ ಬಿ ಅಂಕನವನ್ನು ಹೊಂದಿಸಿ ಬರುವುದು. ಮೊದಲನೇದು ಜೋಗ ಜಲಪಾತ ಶರಾವತಿ ನದಿ, ಓಂ ಬೀಚ್ ಗೋಕರ್ಣ, ನಂದಿಗಿರಿ ಧಾಮ ದಕ್ಷಿಣದ ಮೈದಾನ, ಏಕಶಿಲಾ ಬೆಟ್ಟ ಮಧುಗಿರಿ, ಬಿಸಿಲು ನಾಡು ಉತ್ತರದ ಮೈದಾನ.